ನಮ್ಮ ಪಾಪುಗೆ ಈಗ 2 ಮಂತ್ಸ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ನಾವು ಈ ಫ್ಲ್ಯಾಶ್ ಕಾರ್ಡ್ಸ್ನ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ತುಂಬಾನೇ ರಿಸಲ್ಟ್ ನಾವು ನೋಡ್ತಾ ಇದ್ದೀವಿ. ಅಂದರೆ ವಿಜುವಲೈಸೇಷನ್ ಪವರ್ ಜಾಸ್ತಿ ಆಗ್ತಾ ಇದೆ. ನಾವೇನೋ ತೋರಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ತುಂಬ ನೀಟಾಗಿ ಗಮನಿಸ್ತಾನೆ ಇರುತ್ತೆ. ಕಣ್ಣು ಆ ಕಡೆ ಈ ಕಡೆ ಕೂಡ ಹೋಗೋದಿಲ್ಲ. ಅಷ್ಟು ನೀಟಾಗಿ ಬರೀ ಫ್ಲ್ಯಾಶ್ ಕಾರ್ಡ್ಸ್ನೇ ನೋಡ್ತಾ ಇರುತ್ತೆ. ಇದರಿಂದ ನಾವೇನು ತಿಳ್ಕೊಬೋದು ಅಂದರೆ ಬೇಬಿ ವಿಜುವಲೈಸೇಷನ್ ಪವರ್ ಜಾಸ್ತಿ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ ನೀಟಾಗಿ ಗಮನಿಸ್ತಾ ಇರೋದ್ರಿಂದ. ಮತ್ತೆ ಈ ಕಾರ್ಡ್ಸ್ನ ತೋರಿಸೋದ್ರಿಂದ ಬೇಬಿ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಒಂದಷ್ಟು ಡಾಕ್ಟರ್ಸ್ ವಿಡಿಯೋಸ್ ಅಲ್ಲಿ ಹೇಳಿದ್ದಾರೆ. ಸೊ ನಾನು ನಮ್ಮ ಪಾಪುಗೆ 1 ಮಂತ್ ಕಂಪ್ಲೀಟ್ ಆದ್ಮೇಲೆ 1 ವಾರ ಆಯ್ತು. ಅದಾದ್ಮೇಲೆ ನಾನು ಈ ಕಾರ್ಡ್ಸ್ ನ ಪಾಪುಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದು. ದಿನಗಳು ಹೋಗ್ತಾ ಹೋಗ್ತಾ ಈ ಕಾರ್ಡ್ಸ್ ತೋರಿಸಿದಾಗ ರಿಯಾಕ್ಷನ್ಸ್ ಕಂಪ್ಲೀಟ್ ಆಗಿ ಚೇಂಜಸ್ ಆಗಿದೆ. ನೀಟಾಗಿ ಗುರ್ಸುತ್ತೆ ಇವಾಗ. ಮತ್ತೆ 4th ಮಂತ್ ಅಲ್ಲಿ ಕಲರ್ ಫ್ಲಾಶ್ ಕಾರ್ಡ್ಸ್ ನ ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತ ಸದ್ಯಕ್ಕೆ ಇದು ವೈಟ್ ಅಂಡ್ ಬ್ಲಾಕ್ ದು ನೀಟಾಗಿ ಗುರ್ಸ್ಲಿ ಗೊತ್ತಾಗ್ಲಿ ಏನ್ ಹೇಳ್ತಿದೀವಿ ಅಂತ ನಾನು ಈ ಫ್ಲಾಶ್ ಕಾರ್ಡ್ಸ್ ನ ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಮತ್ತೆ ಇವಾಗ ನಮ್ಮ ಪಾಪುಗೆ ಇನ್ನೇ 2nd ಮಂತ್ ಕೂಡ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ತುಂಬಾ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ ಪಾಪು ಫೇಸ್ ರಿವೀಲ್ ಯಾವಾಗ ಮಾಡ್ತೀರಾ ಅಂತ. ನಂಗೆ ಗೊತ್ತು ನಮ್ಮ ಪಾಪು ಫೇಸ್ ರಿವೀಲ್ ಮಾಡಬೇಕು ಅಂತ ತುಂಬಾ ಜನ ವೆಯ್ಟ್ ಮಾಡ್ತಿದ್ದೀರಾ ಅಂತ. ನೀವು ಮಾಡೋ ಮೆಸೇಜಸ್ ಅಲ್ಲೇ ಗೊತ್ತಾಗ್ತಿದೆ ಎಷ್ಟು ವೆಯ್ಟ್ ಮಾಡ್ತಾ ಇದ್ದೀರಾ ನಮ್ಮ ಪಾಪು ನೋಡಕ್ಕೆ ಅಂತ. ಸೊ ನೀವೆಲ್ಲರೂ ಇಷ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀರಾ ಫೇಸ್ ರಿವೀಲ್ ಮಾಡಿಲ್ಲ ಅಂದ್ರೆ ಏನು ಚೆನ್ನಾಗಿರೋದಿಲ್ಲ. ಸೊ ಇದೇ ವೀಕಲ್ಲಿ ನಮ್ಮ ಪಾಪು ಫೇಸ್ ರಿವೀಲ್ ಮಾಡ್ತಾ ಇದ್ದೀವಿ. ಸೊ ವೆಯ್ಟ್ ಮಾಡಿ. ಮತ್ತೆ ನಾನು ನಮ್ಮ ಪಾಪುದು ವ್ಯಾಕ್ಸಿನೇಷನ್ ವಿಡಿಯೋ ಹಾಕಿದಾಗ ಒಂದಷ್ಟು ಜನ ಮೆಸೇಜ್ ಮಾಡಿ ಕೇಳಿದ್ದೀರಾ ನಿಮ್ಮ ಪಾಪುದು ವೆಯ್ಟ್ ಎಷ್ಟಿದೆ ಅಂತ. ನಮ್ಮ ಪಾಪು ಹುಟ್ಟಿದಾಗ 3 kg ಇತ್ತು. ಸೊ ನಾನು 45 ದಿನ ಆದಮೇಲೆ ವ್ಯಾಕ್ಸಿನ್ ಹಾಕಬೇಕಾದ್ರೆ ಪಾಪು ವೆಯ್ಟು ಹತ್ರ 4.5 kg ಇತ್ತು. ಮತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇವತ್ತಿನ ದಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ.